ಹಾಯ್, ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ಲಕ್ಷ್ಮಣ್. ನಾನು ವೆಲ್ನೆಸ್ ಕೋಚಾಗಿ ವರ್ಕ್ ಮಾಡಕತ್ತೀನಿ. ಆ್ಯಕ್ಚುಲಿ ಇವತ್ತು ಸ್ಪೆಷಲ್ ಏನಂದರೆ ಲೈಫ್ ಸ್ಟೈಲ್ ಬಗ್ಗೆ ಡಿಸ್ಕಸ್ ಮಾಡೋಣ ನಾವು. ಯಾಕಂದರೆ ಲೈಫ್ ಸ್ಟೈಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವತ್ತಿನಲ್ಲಿ. ಯಾಕೆ ಇಂಪಾರ್ಟೆಂಟ್ ಅಂದರೆ ಈಗ ಅರ್ಧ ರೋಗಗಳು ಅಂದರೆ ಏನು 50% ಏನು ಪ್ರಾಬ್ಲಮ್ಸ್ ಐತಲ್ಲ, ಈ ಪ್ರಾಬ್ಲಮ್ಸ್ ಕಂಪ್ಲೀಟ್ ಏನು ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ಬೋದು. ಅಂದರೆ ನೋಡ್ರಿ, ನಮ್ಗೆ ಗೊತ್ತಿರಲಾರ್ದ ಎಷ್ಟು ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಕತ್ತೀವಿ. ಬಟ್ ಸಣ್ಣದು ಇದು ಲೈಫ್ ಸ್ಟೈಲ್ ಅನ್ನೋದು. ಈ ಲೈಫ್ ಸ್ಟೈಲ್ ಸರಿ ಮಾಡಿಕೊಂಡು ಇದನ್ನು ಓವರ್ಕಮ್ ಮಾಡ್ಕೋಬೋದು. ಎಕ್ಸಾಂಪಲ್ ಏನಂದರೆ BP ಆಗಲಿ, ಶುಗರ್ ಆಗಲಿ, ಒಬೆಸಿಟಿ ಆಗಲಿ, ಲೇಡೀಸ್ನಾಗ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಲಿ, ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್ ಆಗಲಿ, ಸ್ಕಿನ್ ಪ್ರಾಬ್ಲಮ್ಸ್ ಆಗಲಿ, ಹೇರ್ ಪ್ರಾಬ್ಲಮ್ಸ್ ಆಗಲಿ, ಈ ಥರ ತುಂಬ ಪ್ರಾಬ್ಲಮ್ಸ್ ಏನಂದರೆ ಇವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಈವನ್ ಕ್ಯಾನ್ಸರ್ಸ್ ಈಗ ತುಂಬ ಜಾಸ್ತಿ ಬರೋಕ್ಕಿದೆ ಕ್ಯಾನ್ಸರ್ಸ್. ಇವೆಲ್ಲದಕ್ಕೆ ರೀಸನ್ ಏನಂದರೆ ಲೈಫ್ ಸ್ಟೈಲ್. ಅಂದರೆ ಲೈಫ್ ಸ್ಟೈಲ್ ಸರಿ ಮಾಡಿಕೊಂಡ್ರೆ ಇವೆಲ್ಲ ನಾವು 50% ಓವರ್ಕಮ್ ಮಾಡ್ಕೋಬೋದು. ಈಗ ನಾವು ಮಾಡೋಕತ್ತೀವಿ ಅಂದರೆ ನಮ್ಮ ಮಕ್ಕಳು ಕಲಿತಾರೆ, ನಮ್ಮ ಮನ್ಯಾಗ ಕಲಿತಾರೆ, ಎಲ್ಲರೂ ಮಾಡ್ತಾರೆ. ಬಟ್ ನಮಗೆ ಗೊತ್ತಿಲ್ಲ ಅಂದಾಗ ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅದ್ರ ಬಗ್ಗೆ ನೀವು ತಿಳ್ಕೊಬೋದು ನಾವು ಇವತ್ತು. ಇದನ್ನಾಗ ಮೇಜರ್ ಏನಂದರೆ ಈಗ ಲೈಫ್ ಸ್ಟೈಲ್ ಅಂದರೆ ಏನು, ಈಗ ನಮ್ದೇನು 24 hours ಟೈಮಿಂಗ್ ಇರುತ್ತಲ್ಲ ಒಂದು ದಿನಕ್ಕೆ, ಆ ಥರನ ಪ್ಲ್ಯಾನ್ ಮಾಡ್ಕೋಬೇಕು. ಈಗ ಮೊದಲು ಹಿರಿಯರು ಏನಂದರೆ ಎಜುಕೇಷನ್ ಇದ್ದಿಲ್ಲ, ಫಿರ್ಬಿ ಅಂದರೆ ಆದರೂ ಏನು ಅವರು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರು. ಯಾಕಂದರೆ ಒಂದು ಆಚಾರ ಪ್ರಕಾರ ಈಗ ಜಲ್ದೆದ್ದೇಳಬೇಕು ಬೆಳಗ್ಗೆ. ಈಗ ಲೇಟಾಗಿದ್ದರೆ ಮನೆಗೆ ದರಿದ್ರ ಅಂತ, ರಾತ್ರಿ ಲೇಟಾಗಿ ತಿಂದರೆ ಅದೇನೋ ರಾಕ್ಷಸ ತಿಂಡಿ ತಿಂದಂಗೆ ತಿನ್ನಾಕತ್ತಾರೆ, ನೀವು ಜಲ್ದಿ ತಿನ್ನಬೇಕು, ಈ ಥರ ಅಂತಿದ್ರು ಅವರು. ಬಟ್ ಸೈನ್ಸ್ ಇದು ಲೈಫ್ ಸ್ಟೈಲ್ ಏನೂ ಗೊತ್ತಿಲ್ಲ. ಸ್ಟಿಲ್ ಏನಂದರೆ ಅವರು ಮೇಂಟೈನ್ ಮಾಡ್ತಿದ್ರು. ಬಟ್ ನಮಗೆಲ್ಲ ಗೊತ್ತಿದ್ರು ನಾವು ಮೇಂಟೈನ್ ಮಾಡೋಂಗಿಲ್ಲ. ಅದಕ್ಕೆ ನೋಡ್ರಿ, ಅವ್ರಿಗೇನು ಈ ಥರ ಪ್ರಾಬ್ಲಮ್ ಬರ್ತಿದ್ದಿಲ್ಲ, ನಮ್ಗೆ ಜಗ್ಗಿ ಪ್ರಾಬ್ಲಮ್ ಬರೋಕತ್ತೆ ಈ ಥರ ಪ್ರಾಬ್ಲಮ್ಸ್. ಬಟ್ ನಾವು ಅದು ಮೇಂಟೈನ್ ಮಾಡೋಕ್ಕದ ನಮಗೂ ಗೊತ್ತಿದ್ದಿಲ್ಲ ಮೊದಲು. ಈಗ ಗೊತ್ತಾಗಿ ಅದು ಮೇಂಟೈನ್ ಮಾಡೋಕತ್ತೀವಿ. ಸ್ಟಿಲ್ ನಮ್ಗೆ ಇವತ್ತಿನ ತನಕ ನಾವು ಮೆಡಿಸಿನ್ ಫ್ರೀ ಲೈಫ್ ಲೀಡ್ ಮಾಡಕತ್ತೀವಿ, ಡಿಸೀಸ್ ಫ್ರೀ ಲೈಫ್ ಲೀಡ್ ಮಾಡಕತ್ತೀವಿ, ಫಿಟ್ನೆಸ್ ಮೇಂಟೈನ್ ಮಾಡಕತ್ತೀವಿ ಎಲ್ಲ ಫ್ಯಾಮ್ಲೀಸ್ನಾಗ. ಬಟ್ ಈ ಥರ ನೀವು ಮಾಡ್ಕೋಬೋದು. ಬಟ್ ಏನು ಮಾಡ್ಬೇಕು ಇದಕ್ಕೆ? ಈಗ ಎಕ್ಸಾಂಪಲ್ ಬೆಳಗ್ಗೆ ಲೈಫ್ ಸ್ಟೈಲ್ ಅಂದರೆ ಏನು, ಈಗ 24 hours ಏನು ಪ್ಲ್ಯಾನಿಂಗ್ ಇರುತ್ತಲ್ಲ ಅದನ್ನು ನಾವು ಫಾಲೋ ಮಾಡಬೇಕು. ಎಕ್ಸಾಂಪಲ್ ಒಂದು ದಿನಕ್ಕೆ 24 hours, ಅದನ್ನಾಗ ನಮ್ಗೆ ಏನು ಕೆಲಸ ಇಲ್ಲ ಅಂದ್ರೂ ಒಂದು ಫಾಲೋ ಮಾಡಬೇಕು. ಏನು ಫಾಲೋ ಮಾಡಬೇಕು? ಟೈಮ್ ಟೇಬಲ್ ಇರಬೇಕು. ಈಗ ನಾವು ಆ ಥರ ಮಾಡೋಂಗಿಲ್ಲ. ಏನು ಇವತ್ತು ಕೆಲಸ ಇಲ್ಲ ಅಂದರೆ ಇವತ್ತು ಕೆಲಸ ಏನಿಲ್ಲ ಬಿಡ್ರಿ, ಆರಾಮಾಗಿ ತಿನ್ಬೋದು, ಆರಾಮಾಗಿರ್ಬೋದು, ಯಾವಾಗಂತ ತಿನ್ಬೋದು, ಯಾವಾಗನ್ನ ಇರ್ಬೋದು, ಏನನ್ನು ಮಾಡ್ಕೋಬೋದು, ಈ ಥರ ಇರುತ್ತೆ. ಬಟ್ ಒಂದು ಫಿಕ್ಸ್ಡ್ ಟೈಮಿಂಗ್ ಇರೋಂಗಿಲ್ಲ. ಎದ್ದೇಳೋದಾಗಲಿ, ಮಲಗೋದಾಗಲಿ, ತಿನ್ನೋದಾಗಲಿ, ಅದು ಫಿಕ್ಸ್ ಮಾಡ್ಕೋಬೇಕು. ಈ ಎಕ್ಸಾಂಪಲ್ ಬೆಳಗ್ಗೆ ವೇಕಪ್ ಟೈಮಿಂಗ್ ಏನಂದರೆ 3 to 5 ಅನ್ನೋದು ವೇಕಪ್ ಟೈಮಿಂಗ್. ಇದನ್ನ ಬ್ರಹ್ಮ ಮುಹೂರ್ತ ಅಂತಾರೆ. ಬ್ರಹ್ಮ ಮುಹೂರ್ತ ಈ ಟೈಮ್ನಾಗ ಎದ್ದರೆ ನಮ್ಗೆ ಏನು ಪ್ರಾಬ್ಲಮ್ಸ್ ಬರಲಾರ್ದು ನಾವು ಮೇಂಟೈನ್ ಮಾಡ್ಕೋಬೋದು. ಅಂದರೆ ಈವನ್ ಲಕ್ ಆಗಲಿ, ಏನಂದರೆ ಟೈಮ್ ಚೆನ್ನಾಗಿಲ್ಲ, ಈ ಥರ ಇರುತ್ತಲ್ಲ, ಆ ಥರದ್ದು ಏನು ಬರೋಂಗಿಲ್ಲ. ನೆಕ್ಸ್ಟ್ ಏನಂದರೆ ಈಗ 3 to 5, 5 to 7 ಏನಂದರೆ ಹೊರಗೆ ಮೇಲೆ ಏನು ಬಾಡಿನ ಕ್ಲೀನ್ ಮಾಡ್ಕೋಬೇಕು ಅದು. ಅಂದರೆ 3 to 5 ಏನು ಇನ್ನರ್ ಕ್ಲೀನಿಂಗ್, 5 to 7 ಏನಂದರೆ ಔಟರ್ ಕ್ಲೀನಿಂಗ್. ನೆಕ್ಸ್ಟ್ 7 to 9 ಏನೇನು ನಮ್ಮ ಬಾಡಿಗೆ ಏನು ಬೇಕು ಊಟ ಅದು ಕೊಡಬೇಕು. ನೆಕ್ಸ್ಟ್ 9 to 12 ಏನು ಈ ಗ್ಯಾಪ್ನಾಗ ನಾವು ಈ ಬ್ರೇಕ್ಫಾಸ್ಟ್ ತೊಗೊಂಡಿರ್ತೀವಲ್ಲ, ಆದಮೇಲೆ ಒಂದು 3 hours ಗ್ಯಾಪ್ ಬಿಟ್ಟು ಅದನ್ನೇ ನೀರು ಕುಡಿತಾ ಇರಬೇಕು. ನೆಕ್ಸ್ಟ್ 12 o'clock ಫ್ರೂಟ್ಸ್ ತೊಗೋಬೇಕು. ನೆಕ್ಸ್ಟ್ 1 o'clock ಊಟ ಅಂದರೆ ಎಲ್ಲ ಥರದ, ಅಂದರೆ ನಮ್ಮ ಬಾಡಿಗೆ ಬೇಕಾದಷ್ಟು ಕೊಡಬೇಕು, ನಮ್ಗೆ ಏನು ಬಾಡಿಗೆ ಬೇಕಾದು. ನೆಕ್ಸ್ಟ್ ಏನಂದರೆ ಒಂದಕ್ಕೆ ಊಟ ಆಯ್ತಂದ್ರೆ ಮತ್ತೆ ಮಲಗಬಾರ್ದು. ಯಾಕಂದರೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂದರೆ ಊಟ ಮಾಡಿ ಮಲಗೋದು ದೊಡ್ಡ ಪ್ರಾಬ್ಲಮ್. ನೆಕ್ಸ್ಟ್ ಇದಾದಮೇಲೆ ಇಲ್ಲಿಂದ ಮತ್ತೆ 5 ತನಕ ಏನೋ ನೀರು ಕುಡಿತಾ ಇರಬೇಕು, ಏನೋ ಒಂದು ಆ್ಯಕ್ಟಿವಿಟೀಸ್ ಹಚ್ಕೋಬೇಕು, ಯಾಕಂದರೆ ಒಟ್ಟು ಮಲಗಬಾರ್ದು. ನೆಕ್ಸ್ಟ್ 5 to 6 ಏನು ಮತ್ತೆ ಫ್ರೂಟ್ಸ್ ತೊಗೋಬೇಕು. ಯಾಕೆ ಈ ಫ್ರೂಟ್ಸ್ ಯಾಕಂದರೆ ಕ್ಲೆನ್ಸಿಂಗ್ ಪರ್ಪಸ್, ಬಾಡಿ ಕ್ಲೀನಿಂಗ್ ಆಗಬೇಕು. ನೆಕ್ಸ್ಟ್ ಏನಂದರೆ ಈಗ 7 to 8 ಡಿನ್ನರ್ ಆದಮೇಲೆ ಮತ್ತೆ 1-2 ತಾಸು ಗ್ಯಾಪ್ ಇರಬೇಕು ನೈಟ್ ಮಲಗಬೇಕಂದ್ರೆ. ಅಂದರೆ 9ರಿಂದ 10 ತನಕ ಮಲಗಬೇಕು. ಮತ್ತು ಆ ಟೈಮ್ ಮಲಗಿದ್ರೆ ಮತ್ತೆ ಮಾರ್ನಿಂಗ್ 3 to 5 ಅಂದರೆ 6 to 8 hours ನಿದ್ದೆ ಆಗಬೇಕು. ಇದು ಒಂದು ಸೈಕಲ್. ಇದನ್ನೇ ಲೈಫ್ ಸ್ಟೈಲ್ ಅಂತ ಕರಿಬೋದು. ಇದು ಯಾರು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೋ 50% ನಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ನಾವು ಬೆಟ್ರ್ ಮಾಡ್ಕೋಬೋದು. ಓಕೆನಾ? ಇದು ಮಿನಿಮಮ್
ಬೇಸಿಕ್ ಇದು. ಯಾಕಂದ್ರೆ ನಮ್ಗೆ ಗೊತ್ತಿರಬೇಕು, ನಾವು ನಮ್ಮ ಮನ್ಯಾಗ ಎಲ್ಲರೂ ಫಾಲೋ ಮಾಡಬೇಕು. ಬಟ್ ಈ ಥರದ್ದು ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ಏನು ಮಾಡಬೇಕು, ವಿಡಿಯೋ ಯೂಸ್ ಆದರೆ ನಿಮ್ಗೆ ಬೇರೆಯವ್ರು ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಫಾಲೋ ಮಾಡಿರಿ. ಓಕೆ, ಯಾಕಂದ್ರೆ ನೀವು ಈ ಥರ ಮಾಡಿದಾಗ ನಮಗೂ ಅದು ಇನ್ನೂ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಓಕೆ, ಥ್ಯಾಂಕ್ ಯು.